ಅಧಿಕಾರಿ ಸುಧಾ ಸ್ವರ್ಣಕೋಟೆಯ ಸಂಪತ್ತು ಶೋಧಿಸಿದಷ್ಟು ಸಿಗ್ತಾ ಇದೆ, ಬಗೆದಷ್ಟು ಬಯಲಾಗ್ತಾ ಇದೆ, ಕೆದಗಿದಷ್ಟು ಕುತೂಹಲ ಮೂಡಿಸ್ತಾ ಇದೆ. ಬಿಡಿಎ ಅಧಿಕಾರಿಯಾಗಿದ್ದ ಬಂಗಾರಿ ಡಾಕ್ಟರ್ ಸುಧಾ ಕನಕಕೋಟೆಯಲ್ಲಿನ ಐಶ್ವರ್ಯವನ್ನ ಎಸಿಬಿ ಮತ್ತೆ ಕೆದಕಿದೆ. ಸುಧಾ ಆಪ್ತೆ ರೇಣುಕಾ ಬೆನ್ನಲ್ಲೇ ಮತ್ತಷ್ಟು ಆಪ್ತರಿಗೆ ಎಸಿಬಿ ಶಾಕ್ ಕೊಟ್ಟಿದೆ. ಡಾಕ್ಟರ್ ಸುಧಾ ಸ್ವಪ್ನ ನವೆಂಬರ್ 7ರಿಂದ ಈಕೆ ಬೆಂಗಳೂರಿಗಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಪರಿಚಿತವಾಗಿಬಿಟ್ಟಿದ್ದಾರೆ. 7ನೇ ತಾರೀಕು ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಸುಧಾ ಕಚೇರಿ, ಮನೆ, ಫ್ಲಾಟ್ ಸೇರಿದಂತೆ ರಾಜ್ಯದ 6 ಕಡೆ ದಾಳಿ ಮಾಡಿದ್ರು. ಕೋಟಿ ಕೋಟಿ ಮೌಲ್ಯದ ಸಂಪತ್ತು ಸುಧಾ ಸ್ವರ್ಣಕೋಟೆಯಲ್ಲಿ ಪತ್ತೆಯಾಗಿತ್ತು. ಇದೀಗ ಕೇವಲ 17 ದಿನದ ನಂತರ ಸುಧಾ ಸ್ವರ್ಣಕೋಟೆಗೆ ಎಸಿಬಿ ಮತ್ತೆ ಶಾಕ್ ಕೊಟ್ಟಿದೆ. ಕೆಎಎಸ್ ಅಧಿಕಾರಿ ಸುಧಾ ಆಪ್ತೆಗೆ ಎಸಿಬಿ ಶಾಕ್. ಸುಧಾ ಭ್ರಷ್ಟಾಚಾರಕ್ಕೆ ಕೈಜೋಡಿಸಿದ ಬಿಡಿಎ ಏಜೆಂಟ್ಸ್ ಸೇರಿದಂತೆ ಸುಧಾ ಆಪ್ತರ ಮನೆ ಮೇಲೆ ದಾಳಿ ಶುರುವಾಯಿತು. ರಿಯಲ್ ಎಸ್ಟೇಟ್ ಉದ್ಯಮಿ ಬಿಡಿಎ ಸೇರಿದಂತೆ ಹಲವೆಡೆ ಸಂಪರ್ಕ ಹೊಂದಿರೋ ಸುಧಾ ಆಪ್ತ ಪ್ರಭುನ ಭೀಮನಕುಪ್ಪೆ ನಿವಾಸದ ಮೇಲೆ ದಾಳಿ ನಡೆಸಲಾಯಿತು. ಮತ್ತೊಬ್ಬ ವ್ಯಕ್ತಿ ನರಹರಿ ಮನೆ ಮೇಲೆ ದಾಳಿ ನಡೆಸಿದ್ದು, ಈತ ಬಿಡಿಎ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ. ಬಿಡಿಎ ಮುಟ್ಟುಗೋಲು ಹಾಕಿರೋ ಜಮೀನುಗಳನ್ನ ಮೂಲ ಮಾಲೀಕರಿಗೆ ಕೊಡಿಸಿ ಕಮಿಷನ್ ಪಡೀತಾ ಇದ್ದ ಎನ್ನಲಾಗಿದೆ. ಬಿಡಿಎ ಏಜೆಂಟ್ ಮಹೇಶ್ನ ಭೀಮನಕುಪ್ಪೆ ಮನೆ ಮೇಲೂ ಎಸಿಬಿ ದಾಳಿ ನಡೆಸಿದೆ. ಮಹೇಶ್ ಮನೆಯಲ್ಲಿ 79,000 ರೂಪಾಯಿ ನಗದು, ಬಿದರಹಳ್ಳಿ ಗ್ರಾಮದಲ್ಲಿನ ಆಸ್ತಿ ಪತ್ರಗಳನ್ನ ಎಸಿಬಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡ್ರು. ಹೆಚ್ಚಿನ ವಿಚಾರಣೆಗೆ ಅಧಿಕಾರಿಗಳು ಮಹೇಶ್ನನ್ನ ವಶಕ್ಕೆ ಪಡೆದು ಕಚೇರಿಗೆ ಕರೆದೊಯ್ದ್ರು. ಇನ್ನುಳಿದಂತೆ ಬಿಡಿಎ ಜಮೀನುಗಳಲ್ಲಿ ಗೋಲ್ಮಾಲ್ ಆರೋಪ ಹೊತ್ತಿರೋ ಮಲ್ಲಥಳ್ಳಿಯ ಪಟೇಲ್ ದೇವರಾಜ್ ನಿವಾಸ, ಬಿಡಿಎ ಏಜೆಂಟ್ ಮುದ್ದಯ್ಯನ ಕೆಕೆ ಲೇಔಟ್ ನಿವಾಸ, ಸುಧಾಪತಿ ಜೊತೆ ಸಂಪರ್ಕದಲ್ಲಿದ್ದ ಬಿಡಿಎನಲ್ಲಿ ಏಜೆಂಟ್ ಆಗಿದ್ದ ರವಿಯ ರಾಮಚಂದ್ರ ನಿವಾಸದ ಮೇಲೂ ದಾಳಿ ಮಾಡಿದ ಎಸಿಬಿ ಸಂಪತ್ತನ್ನ ಶೋಧಿಸಿದೆ. ಎಸಿಬಿ ದಾಳಿ ವೇಳೆ 6 ಕಡೆಗಳಲ್ಲಿ ನಗದು, ಚಿನ್ನಾಭರಣ, ಬೆಳ್ಳಿ ವಸ್ತುಗಳು ಮತ್ತು ಆಸ್ತಿ ಪಾಸ್ತಿಗೆ ಸಂಬಂಧಿಸಿದ ಕಾಗದ ಪತ್ರಗಳು ಪತ್ತೆಯಾಗಿವೆ ಎನ್ನಲಾಗಿದೆ. ಎಲ್ಲವನ್ನೂ ಜಪ್ತಿ ಮಾಡಿರೋ ಅಧಿಕಾರಿಗಳು ತನಿಖೆ ಮಾಡ್ತಿದ್ದು, ಸುಧಾ ಸ್ವರ್ಣಕೋಟೆ ಸುತ್ತ ಇರೋ ಕುಳಗಳ ವಿಚಾರಣೆ ಮಾಡ್ತಿದೆ. ಬಿಡಿಎ ಅಧಿಕಾರಿಯಾಗಿದ್ದಾಗ ಸುಧಾ ನಡೆಸಿರೋ ಅಕ್ರಮ, ಸಂಪಾದಿಸಿರೋ ಸಂಪತ್ತಿನ ಇಂಚಿಂಚು ಲೆಕ್ಕ ಹಾಕ್ತಿದೆ ಎಸಿಬಿ. ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಾಫಿ ಡೇ ಮ್ಯಾನೇಜರ್ ಮೇಲೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ. ಕಸ್ತೂರಿ ನಗರ ಕೆಫೆ ಕಾಫಿ ಡೇನಲ್ಲಿ ಈ ಘಟನೆ ನಡೆದಿದೆ. ಕಾಫಿ ಡೇಗೆ ಬಂದಿದ್ದ ಕಿರಣ್ ಎಂಬಾತ ಸಿಗರೆಟ್ ಸೇದಲು ಮುಂದಾಗಿದ್ದ. ಗಾಂಜಾ ಮಾದರಿಯ ಪುಡಿಯನ್ನು ಸಿಗರೆಟ್ಗೆ ತುಂಬುತ್ತಾ ಇದ್ದಾಗ ಮ್ಯಾನೇಜರ್ ಪ್ರಶ್ನಿಸಿದ್ದಾನೆ. ಇದಕ್ಕೆ ಕೆರಳಿದ ಗ್ರಾಹಕ ಕಿರಣ್ ಮ್ಯಾನೇಜರ್ ಮೇಲೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಮ್ಯಾನೇಜರ್ಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿ ಕಿರಣ್ ಬಂಧನವಾಗಿದೆ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಕೇಸ್ನಲ್ಲಿ ಜೈಲು ಸೇರಿರೋ ಸಂಪತ್ ರಾಜ್ಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಕುರ್ಚಿ ಆಸೆಗೆ ಬೆಂಕಿ ಇಡಿಸಿ ಕೈವಾಡ ಮಾಡಿದ್ದ ಮಾಜಿ ಮೇಯರ್ ಪರಪ್ಪನ ಅಗ್ರಹಾರದ ಅತಿಥಿಯಾಗಿದ್ದಾರೆ. ಸಿಸಿಬಿ ಸೇರಿದಂತೆ ಎನ್ಐಎ ಸಂಪತ್ ರಾಜ್ ಡ್ರಿಲ್ ಮಾಡಿದೆ. ಬೆಂಕಿಯ ಬೂದಿಯಲ್ಲಿ ಅಡಗಿರೋ ಸಂಪತ್ ಕೈವಾಡದ ಸತ್ಯವನ್ನ ಹೊರಗೆಳಿತಾ ಇದೆ. ಬೆಂಕಿ ಕೇಸ್ನಲ್ಲಿ ಮಾಜಿ ಮೇಯರ್ ಸಂಪತ್ ರಾಜ್ ಪರಪ್ಪನ ಅಗ್ರಹಾರದ ಅತಿಥಿ. ಒಂದ್ ಕಾಲದಲ್ಲಿ ಬಿಬಿಎಂಪಿ ಸಾರಥಿಯಾಗಿದ್ದ ಸಂಪತ್ ಗಲಭೆ ಕೇಸ್ನಲ್ಲಿ ಆರೋಪಿಯಾಗಿದ್ದು ಕಂಬಿ ಹಿಂದೆ ಸೇರಿದ್ದಾರೆ. ಸಿಸಿಬಿಗೆ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದ ಬೆಂಕಿ ರಾಜ್ಗೆ ಮತ್ತಷ್ಟು ದಿನ ಜೈಲೇ ಗತಿಯಾಗಿದೆ. 3 ಏರಿಯಾಗಳು ಹೊತ್ತಿ ಉರಿಯುವಂತೆ ಮಾಡಿದ್ದ ಮಾಸ್ಟರ್ ಮೈಂಡ್ಗೆ ಮತ್ತೆರಡು ದಿನ ಅಗ್ರಹಾರದ ಊಟಾನೇ ಗತಿ. ಮತ್ತೆರಡು ದಿನ ಸಂಪತ್ ರಾಜ್ಗೆ ಜೈಲೇ ಗತಿ.
ಇಂದು ಸಿಗಲಿಲ್ಲ ಮಾಜಿ ಮೇಯರ್ಗೆ ಜಾಮೀನು. ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಇಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಮೇಯರ್ಗೆ ಮತ್ತೆರಡು ದಿನ ಜೈಲೇ ಗತಿಯಾಗಿದೆ. ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ ಮಾಜಿ ಮೇಯರ್ಗೆ ಇಂದು ಸಹ ಸಿಹಿ ಸಿಗಲಿಲ್ಲ. 67ನೇ ಸಿಟಿ ಸಿವಿಲ್ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಇದೇ ತಿಂಗಳ 26ನೇ ತಾರೀಖಿಗೆ ಮುಂದೂಡಿದೆ. ಹೀಗಾಗಿ ಮತ್ತೆರಡು ದಿನ ಸಂಪತ್ ಜೈಲ್ನ ಮುದ್ದೆಯನ್ನೇ ಮುರಿಬೇಕಿದೆ. ಹಾಸ್ಪಿಟಲ್ ಬ್ಯಾರಕ್ನಲ್ಲಿ ಸಂಪತ್ ರಾಜ್ ವಿಶ್ರಾಂತಿ. ರಿಲೀಸ್ ಆದ್ಮೇಲೆ ಆಪರೇಷನ್ಗೆ ಸಂಪತ್ ಸಿದ್ಧ. ಸಿಸಿಬಿ ಕೈಗೆ ಸಿಕ್ಕಿ ಜೈಲಲ್ಲಿರೋ ಸಂಪತ್ ರಾಜ್ ಹಾಸ್ಪಿಟಲ್ ಬ್ಯಾರಕ್ನಲ್ಲಿ ಉಳಿಯಲು ವ್ಯವಸ್ಥೆ ಮಾಡಲಾಗಿದೆಯಂತೆ. ಹೃದಯ ಸಮಸ್ಯೆಗೆ ಸಣ್ಣ ಪ್ರಮಾಣದ ಆಪರೇಷನ್ ಅಗತ್ಯವಿದ್ದು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಜಯದೇವ ಆಸ್ಪತ್ರೆಯಿಂದ ರಿಪೋರ್ಟ್ ಬಂದಿದೆಯಂತೆ. ಆದ್ರೆ ನಾನು ಸದ್ಯ ಆಪರೇಷನ್ ಮಾಡಿಸಿಕೊಳ್ಳುವುದಿಲ್ಲ ಎಂದು ಸಂಪತ್ ರಾಜ್ ಜೈಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಬಿಡುಗಡೆ ಬಳಿಕ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳುವುದಾಗಿ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಸಂಪತ್ ರಾಜ್ ಆಪ್ತರಿಗೆ ಎನ್ಐಎ ಡ್ರಿಲ್. ಅರುಣ್ ರಾಜ್, ಮುಜಾಹಿದ್ ವಿಚಾರಣೆ. ಬೆಂಕಿ ಕೇಸ್ಗೆ ಸಂಬಂಧಪಟ್ಟಂತೆ ಸಿಸಿಬಿ ಈಗಾಗಲೇ ಸಂಪತ್ ರಾಜ್ರನ್ನ 2 ಬಾರಿ ವಿಚಾರಣೆ ಮಾಡಿದೆ. ನಿನ್ನೆ ಎನ್ಐಎ ಕೂಡ ಸತತ 7 ಗಂಟೆಗಳ ಕಾಲ ವಿಚಾರಣೆ ಮಾಡಿತ್ತು. ಇಂದು ಸಂಪತ್ಗೆ ಎನ್ಐಎ ಡ್ರಿಲ್ನಿಂದ ರಿಲೀಫ್ ಸಿಕ್ಕಿದ್ರು ಅವರ ಆಪ್ತರಿಗೆ ವಿಚಾರಣೆ ಬಿಸಿ ಜೋರಾಗಿತ್ತು. ಸಂಪತ್ ರಾಜ್ ಆಪ್ತರಾದ ಅರುಣ್ ರಾಜ್ ಮತ್ತು ಮುಜಾಹಿದ್ ಅಲಿಯಾಸ್ ವಾಟರ್ ಮುಜ್ಜುನನ್ನ ಎನ್ಐಎ ವಿಚಾರಣೆ ಮಾಡಿದೆ. ಬೆಳಗ್ಗೆ 10:30ಕ್ಕೆ ಎನ್ಐಎ ಅಧಿಕಾರಿಗಳ ತಂಡ ಪರಪ್ಪನ ಅಗ್ರಹಾರ ಜೈಲ್ಗೆ ಎಂಟ್ರಿ ಕೊಟ್ಟು ಇಬ್ಬರು ಮಾಸ್ಟರ್ ಮೈಂಡ್ಗಳಿಗೆ ಡ್ರಿಲ್ ಮಾಡಿದ್ದಾರೆ. ಇನ್ನು ಬೆಂಕಿ ಕೇಸ್ನಲ್ಲಿ ವಿಚಾರಣೆ ಎದುರಿಸಿರುವ ಸಂಪತ್ ಯಾವುದಕ್ಕೂ ಸರಿಯಾದ ಉತ್ತರ ಕೊಟ್ಟಿಲ್ಲ ಎನ್ನಲಾಗಿದೆ. ಗಲಭೆ ಬಗ್ಗೆ ಗೊಂದಲದ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಕೇಸ್ನಲ್ಲಿ ಬಂಧನವಾಗಿರೋ ಪ್ರಮುಖ ಆರೋಪಿಗಳು ಕೊಟ್ಟ ಮಾಹಿತಿ ಮೇರೆಗೆ ಮಾಜಿ ಮೇಯರ್ ಸಂಪತ್ ರಾಜ್ ವಿಚಾರಣೆ ಮಾಡಲಾಗಿದೆ. ಆದರೆ ಇಂದು ವಿಚಾರಣೆಯಿಂದ ಮುಕ್ತರಾಗಿರೋ ಸಂಪತ್ ಬೆಂಕಿ ಸತ್ಯವನ್ನ ಬಾಯ್ ಬಿಡ್ತಾರಾ ನೋಡಬೇಕು. ಗಂಗಾಧರ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇಂಟರ್ನ್ಯಾಷನಲ್ ಹ್ಯಾಕರ್ ಶ್ರೀಕಿ ಹಿಸ್ಟರಿ ನೋಡಿದ್ರೆ ಶಾಕ್ ಆಗತ್ತೆ. ಯಾಕಂದ್ರೆ ಈ ಖತರ್ನಾಕ್ ಬೆಳೆದು ಬಂದ ಕಥೆಯೇ ರೋಚಕ. ಶ್ರೀಕಿಗೂ ಸಿನಿಮಾ ಥಿಯೇಟರ್ಗೂ ಒಂಥರ ನಂಟಂತೆ. ಫ್ರೆಂಡ್ಸ್ಗಳ ಜೊತೆ ಸಿನಿಮಾ ನೋಡೋಕೆ ಟಿಕೆಟ್ ಹ್ಯಾಕಿಂಗ್ ಕೂಡ ಮಾಡ್ತಿದ್ನಂತೆ. ಹ್ಯಾಕರ್ ಶ್ರೀಕಿ ಹ್ಯಾಕಿಂಗ್ ಹಿಸ್ಟರಿನ ನೀವೇ ಒಮ್ಮೆ ನೋಡ್ಬಿಡಿ. ನೋಡೋಕೆ ಯಂಗ್ ಗೈ, ಕೈಯಲ್ಲೊಂದು ಭಗವದ್ಗೀತೆ. ಎಳೆ ವಯಸ್ಸಿಗೆ ಆಧ್ಯಾತ್ಮದ ಕಡೆಗೆ ಒಲವು ತೋರಿರೋ ಹುಡುಗ ಅಂದ್ಕೋಬೇಡಿ. ಇವನ ಹೆಸರು ಶ್ರೀಕೃಷ್ಣ. ದ್ವಾಪರ ಯುಗದ ಕೃಷ್ಣನ ವಾಚಗಳ ಭಗವದ್ಗೀತೆ ಪಠಿಸೋ ಮಾಡರ್ನ್ ಶ್ರೀಕೃಷ್ಣ. ಕೈಯಲ್ಲಿ ಭಗವದ್ಗೀತೆ ಇದ್ರೂ ಮಾಡೋದು ವೆಬ್ಸೈಟ್ ಹ್ಯಾಕಿಂಗ್ ಕೃತ್ಯ. ಡಾರ್ಕ್ ವೆಬ್ ಮೂಲಕ ಅಕ್ರಮ ಹಣ ಸಂಪಾದಿಸುತ್ತಿದ್ದು ಇತ್ತೀಚೆಗೆ ಸಿಸಿಬಿ ಬಲೆಗೆ ಬಿದ್ದ ಈ ಹ್ಯಾಕರ್ ಬ್ಯಾಕ್ಗ್ರೌಂಡ್ ಬೆಚ್ಚಿ ಬೀಳಿಸುತ್ತೆ. ಬುಕ್ ಮೈ ಶೋ ಟಿಕೆಟ್ಗಳನ್ನೇ ಹ್ಯಾಕ್ ಮಾಡ್ತಾ ಇದ್ದ ಶ್ರೀಕಿ. ಗೋಲ್ಡ್ ಕ್ಲಾಸ್ ಟಿಕೆಟ್ ಹ್ಯಾಕಿಂಗ್ನಿಂದ ದಂಧೆ ಶುರು. ಇಂಟರ್ನ್ಯಾಷನಲ್ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಸಾಮಾನ್ಯದವನಲ್ಲ. ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಕಂಪ್ಯೂಟರ್ ನಾಲೆಜ್ನಲ್ಲಿ ನಿಪುಣ. ಎಳೆ ವಯಸ್ಸಲ್ಲೇ ರನ್ಸ್ಕೇಪ್ ಸಿನಿಮಾ ಟಿಕೆಟ್ಗಳನ್ನ ಹ್ಯಾಕ್ ಮಾಡಲು ಪ್ರಾರಂಭಿಸಿದ್ನಂತೆ. ಗೋಲ್ಡ್ ಕ್ಲಾಸ್ ಟಿಕೆಟ್ಗಳನ್ನ ಹ್ಯಾಕ್ ಮಾಡಿ ಶ್ರೀಕಿ ಸ್ನೇಹಿತರ ಜೊತೆಗೆ ಸಿನಿಮಾ ವೀಕ್ಷಣೆ ಮಾಡ್ತಿದ್ನಂತೆ. ಸ್ನೇಹಿತರಿಗೋಸ್ಕರ ಶ್ರೀಕಿ ಹ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ನಂತೆ. ಕೊನೆಗೆ ಸ್ನೇಹಿತರಿಂದನೇ ಈಗ ಅರೆಸ್ಟ್ ಆಗಿದ್ದಾನೆ. ಬುಕ್ ಮೈ ಶೋ ಸೇರಿದಂತೆ ಕೆಲ ಆನ್ಲೈನ್ ಟಿಕೆಟ್ಗಳು ಹ್ಯಾಕ್ ಮಾಡ್ತಿದ್ದ ಅನ್ನೋದು ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಪಿಯುಸಿ ಮಾಡ್ತಿದ್ದಾಗಲೇ ಶ್ರೀಕಿ ಹ್ಯಾಕರ್ ಪಂಟರ್ ಆಗಿದ್ನಂತೆ. ನೆದರ್ಲ್ಯಾಂಡ್ನ ಆಮ್ಸ್ಟರ್ಡಾಮ್ನಲ್ಲಿ ಬಿಎಸ್ಸಿ ಮಾಡಿ ಕಂಪ್ಯೂಟರ್ ಚಾಣಾಕ್ಷನಾಗಿದ್ದ. ಸ್ಟೂಡೆಂಟ್ ಆಗಿದ್ದಾಗಲೇ ದೇಶ ವಿದೇಶಗಳ ವೆಬ್ ಗೇಮಿಂಗ್ಗಳನ್ನ ಹ್ಯಾಕಿಂಗ್ ಮಾಡೋ ಪ್ರವೃತ್ತಿ ಬೆಳೆಸಿಕೊಂಡಿದ್ದ ಎನ್ನಲಾಗಿದೆ. ಬಂಧನಕ್ಕೂ ಮೊದಲು ಶ್ರೀಕಿಯನ್ನ ಡ್ರಗ್ ಕೇಸಲ್ಲಿ ಅರೆಸ್ಟ್ ಆಗಿರೋ ಸುನೀಶ್ ಹೆಗ್ಡೆ ಟೀಮ್ ಬಲವಂತವಾಗಿ ಹೌಸ್ ಅರೆಸ್ಟ್ ಮಾಡಿತ್ತಂತೆ. ಹೈಫೈ ಫೆಸಿಲಿಟಿ, ಡ್ರಗ್ಸ್, ಡ್ರಿಂಕ್ಸ್, ಊಟ, ತಿಂಡಿ, ಮೋಜು ಮಸ್ತಿಗೆ ಬೇಕಾದ ಎಲ್ಲಾ ಸೌಲಭ್ಯ ಕೊಡ್ತಿದ್ರಂತೆ. ತಮ್ಮ ಫ್ಲಾಟ್ ಮತ್ತು ರೆಸಾರ್ಟ್ನಲ್ಲಿ ಬೇಕಾದ ಗೇಮಿಂಗ್ ಹ್ಯಾಕ್ ಮಾಡಿಸ್ತಿದ್ರು ಅಂತ ಹೇಳಲಾಗ್ತಿದೆ. ಸದ್ಯ ಸಿಸಿಬಿ ವಶದಲ್ಲಿರೋ ಹ್ಯಾಕರ್ ಶ್ರೀಕಿಯನ್ನ
ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗಿದೆ. ಹ್ಯಾಕಿಂಗ್ ಮಾಡಲು ಏಕಾಗ್ರತೆ ಹೆಚ್ಚಿಸಿಕೊಳ್ಳೋಕೆ ಭಗವದ್ಗೀತೆ ಪಠಿಸುತ್ತಿದ್ದ ಶ್ರೀಕಿ ನಾನು ಮಾತ್ರ ಹ್ಯಾಕಿಂಗ್ ಬಿಡಲ್ಲ ಎಂದಿದ್ದಾನೆ. ಮುಂದಿನ ದಿನಗಳಲ್ಲಿ ಹ್ಯಾಕಿಂಗ್ ಪಂಟರ್ ಶ್ರೀಕಿ ಇನ್ಯಾವ್ಯಾವ ರಹಸ್ಯ ಹೊರಗೆ ಹಾಕ್ತಾನೋ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ದೇಶದಲ್ಲಿ ಕೊರೋನಾ ಮತ್ತೊಂದು ಸುತ್ತಿನ ರಣತಾಂಡವಕ್ಕೆ ಸಿದ್ಧತೆ ಮಾಡಿಕೊಂಡಂತೆ ಕಾಣ್ತಾ ಇದೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ 2ನೇ ಅಲೆ ಶುರುವಾಗಿದೆ. ಇದರಿಂದ ಮತ್ತೆ ಲಾಕ್ಡೌನ್ ಸದ್ದು ಕೂಡ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಕೊರೋನಾ ವೈರಸ್ ಈ ರೀತಿಯಾದ ಆಘಾತಕಾರಿ ಮಾಹಿತಿಯೊಂದು ಹೊರಬಿದ್ದಿದೆ. ಈಗ 2ನೇ ವೇವ್ನಲ್ಲಿ ಕಾಣಿಸಿಕೊಳ್ಳಲಿರುವ ವೈರಸ್ ಕೊರೋನಾವೇ ಆಗಿರಬೇಕು ಅಂತ ಏನಿಲ್ಲ. ಕೊರೋನಾ ಈಗಾಗಲೇ ತನ್ನ ತೀವ್ರತೆಯನ್ನು ಕಳ್ಕೊಂಡು ಬಿಟ್ಟಿದೆ. ಆದರೆ ಈಗ 2ನೇ ಅಲೆಯಲ್ಲಿ ಕಾಣಿಸಿಕೊಳ್ಳುವ ವೈರಸ್ ಕೊರೋನಾಗಿಂತ ಭಯಂಕರವಾಗಿರಬಹುದು ಅಥವಾ ಇರದೇನೂ ಇರಬಹುದು ಅಂತಾರೆ ಕಿಮ್ಸ್ ಮಾಜಿ ನಿರ್ದೇಶಕ ಡಾಕ್ಟರ್ ಅಂಜನಪ್ಪ. ಮುಂದೆ ಬರುವಂತ 2ನೇ ವೇವ್ ಈ ವೈರಸ್ನ ಅಣ್ಣನೋ ತಮ್ಮನೋ ಇರ್ಬೋದು. ಅಂದರೆ ಲಿಟ್ಲ್ ವೇರಿಯೇಷನ್ ಆಗಿ ಈ ವೈರಸ್ ಅಟ್ಯಾಕ್ ಮಾಡ್ಬೋದು. ಸೊ ಈಗ ಆಲ್ರೆಡಿ ನಿಮಗೆ ಬಂದೋಗಿರೋರಿಗೆ ನಿಮ್ಮ ಬಾಡಿಯಲ್ಲಿ IgG, IgM, IgA ಆಂಟಿಬಾಡೀಸ್ ಇದ್ರೆ ನೆಕ್ಸ್ಟ್ ಬರೋ ವೈರಸ್ಗೆ ಅದನ್ನ ಅಟ್ಯಾಕ್ ಮಾಡೋ ಕೆಪಾಸಿಟಿ ಇದೆಯಲ್ಲ, ಅದು ಹೇಳೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ 2ನೇ ವೇವು 3ನೇ ವೇವು ಬರುವಂಥ ವೈರಸ್ಸು ಅದು ಪ್ಯಾಂಡಮಿಕ್ಕೋ ಅಲ್ವಾ, ಇದರಷ್ಟೇ ಆತಂಕಕಾರಿನ ಅಲ್ವಾ ಅನ್ನೋದು ಅಂತ ಹೇಳೋದು ಡಿಫಿಕಲ್ಟ್. ಮುಂದಿನ 3 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆಯಂತೆ. ಹೀಗಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ನವೆಂಬರ್ 25, 26, 27ರಂದು ರಾಜ್ಯದಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಿದೆ. ಬಂಗಾಳ ಕೊಲ್ಲಿಯ ನೈಋತ್ಯ ಉಪಸಾಗರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ಆಗಿದೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ಒಳನಾಡುಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಮಂಡ್ಯ, ಚಾಮರಾಜನಗರದಲ್ಲಿ ಹೆಚ್ಚು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯ ನಿರ್ದೇಶಕ ಚನ್ನಬಸವ ಪಾಟೀಲ್ ತಿಳಿಸಿದ್ದಾರೆ. ಪ್ರತಿಕ್ಷಣ ನಡೆಯುವಂತಹ ವಿದ್ಯಮಾನಗಳ ಸಂಪೂರ್ಣ ರೆಬಲ್ ಸ್ಟಾರ್ ಅಂಬರೀಶ್ ನಮ್ಮ ನಗಲಿ ಇಂದಿಗೆ 2 ವರ್ಷ ಕಳೆದಿದೆ. ಆದರೂ ಅಮರನಾಥನ ನೆನಪು ಮಾತ್ರ ಇಂದಿಗೂ ಅಮರ. ಆ ನೆನಪುಗಳ ಸ್ಮರಣೆಯಲ್ಲಿ ಅಭಿಮಾನಿಗಳು ಹಾಗೂ ಕುಟುಂಬ ವರ್ಗ ಮರೆಯಾದ ಜಲೀಲನನ್ನ ಸ್ಮರಿಸಿದರು. ಪೊಲೀಸ್ ನಾಯಿ ಯಾವ ವೇಷ ಹಾಕೊಂಡ್ಬಂದ್ರು ಕಸಬ್ದಾರನ ಕಳ್ಳನ ಮೂಗ್ಗೆ ಚಟ್ಟನ ತಪ್ಪಡದೆ ಪಡಿತೈತೆ. ಬದ್ಮಾಶ್ ಜಾಬಾರ್. ಸಿನಿಮಾ ಆಗಿರಲಿ, ರಾಜಕೀಯ ಆಗಿರಲಿ ಅಥವಾ ವೈಯಕ್ತಿಕ ಜೀವನವೇ ಆಗಿರಲಿ, ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ಸಾಟಿ ಯಾರೂ ಇಲ್ಲ. ಇಂತಹ ಕರುನಾಡ ಕರ್ಣ ನಮ್ಮ ನಗಲಿ ಇಂದಿಗೆ 2 ವರ್ಷ. ಅಂಬಿ ಇನ್ನಿಲ್ಲ ಅನ್ನೋ ನೋವು ಕಾಡ್ತಿದ್ರು ಅವರ ನೆನಪುಗಳು ಎಂದಿಗೂ ಅಮರ. ಆ ನೆನಪುಗಳ ಬುತ್ತಿ ಹೊತ್ತು ಅಂಬಿ ಕುಟುಂಬದವರು ಹಾಗೂ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋಗೆ ಬಂದಿದ್ರು. ಅಂಬಿ ಪತ್ನಿ ಸಂಸದೆ ಸುಮಲತಾ, ಪುತ್ರ ಅಭಿಷೇಕ್, ನಟ ದರ್ಶನ್, ಜೈ ಜಗದೀಶ್ ಕುಟುಂಬ, ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ ಸೇರಿದಂತೆ ಕುಟುಂಬ ವರ್ಗ ಹಾಗೂ ಆಪ್ತರು ಅಂಬಿ ಸಮಾಧಿಗೆ ನಮಿಸಿದ್ರು. ಸಮಾಧಿಗೆ ಎಡೆ ಇಟ್ಟು ಪೂಜೆ ಸಲ್ಲಿಸಿ ಜಲೀಲನ ಗುಣಗಾನ ಮಾಡಿದ್ರು. ಅಮರನಾಥ್ ಎಂದೆಂದಿಗೂ ಅಮರ ಅನ್ನೋದನ್ನ ಸಾರಿ ಸಾರಿ ಹೇಳಿದ್ರು. ಇವತ್ತಿಗೂ ಜನ ಅದೇ ಅಂಬರೀಷ್ನ ಅದೇ ಥರ ಅಂದರೆ ಇನ್ನೂ ಹೆಚ್ಚಾಗಿ ಪ್ರೀತಿಸ್ತಾ ಇರೋದು ನೋಡಿದ್ರೆ ಇನ್ನು ಇದಕ್ಕಿಂತ ಇನ್ನೇನು ಯಾರೂ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ. ಅವ್ರ ಅಭಿಮಾನಿಗಳ ಮಧ್ಯದಲ್ಲಿರೋ ಪ್ರೀತಿ ಬಗ್ಗೆ ಮಾತಾಡೋಕ್ಕೆ ನನಗೆ ಅಧಿಕಾರ ಇಲ್ಲ. ಅವ್ರ ಮಧ್ಯದಲ್ಲಿರೋ ಸಂಬಂಧ ಅಷ್ಟು ಹಂಗಿತ್ತು, ಅದು ಇವತ್ತಿಗೂ ಹಂಗೆ ಇದೆ. ಆ ಸಂಬಂಧ ಇವತ್ತು ನಮಗೂ ಅಷ್ಟೇ ಪ್ರೀತಿ ಕೊಡ್ತಾರೆ. ಅವ್ರ ಮಗನಾಗಿ ನಾನು ಹುಟ್ಟಿದ್ದಕ್ಕೆ ನಾನು ಪುಣ್ಯ ಮಾಡಿದ್ರೆ ಅಂತ ಹೇಳ್ಬೋದು ಅಷ್ಟೇ. ಸಚಿವ ಗೋಪಾಲಯ್ಯ, ಶಾಸಕ ಮುನಿರತ್ನ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಪೂಜೆಯಲ್ಲಿ ಭಾಗವಹಿಸಿದ್ರು. ದೂರದ ಊರುಗಳಿಂದ ಬಂದಿದ್ದ ಅಸಂಖ್ಯಾತ ಅಭಿಮಾನಿಗಳು ಕನ್ವರ್ಲಾಲ್ ನೆನೆದು ಅಂಬರೀಷಣ್ಣನ ಗುಣಗಾನ ಮಾಡಿದ್ರು. ಅಂಬಿ ಸ್ಮಾರಕಕ್ಕೆ ಕೈ ಮುಗಿದು ಜೈಕಾರ ಹಾಕಿದ್ರು. ಅಂಬಿಯನ್ನ ಅಪ್ಪಾಜಿ ಅಂತಿದ್ದ ನಟ ದರ್ಶನ್ ಮಾತನಾಡಿ, ಅಪ್ಪಾಜಿ ಸಮಾಧಿ ನನಗೆ ದೇವಸ್ಥಾನ ಇದ್ದಂತೆ, ನಾನು ಅವರನ್ನ ದೇವರಂತೆ ಪೂಜಿಸ್ತೀನಿ ಅಂದ್ರು. ಯಾವಾಗಲೂ ಇಲ್ಲಿ ಬಂದಾಗ ಯೂಶಲಿ ಬಂದೇ ಬರ್ತೀನಿ. ಈಗ ನಮ್ಮ ದೇವಸ್ಥಾನ ಇದ್ದಂಗಲ್ವಾ, ಈಗ ನಾವು ಆಕ್ಚುಲಿ ಹೇಳ್ತೀವಲ್ಲ, ಈಗ ನಾನು ದೇವ್ರ ಥರನೇ ಪೂಜಿಸ್ತೀನಿ. ಗುಡಿ ಕಟ್ಟೋದ್ರಲ್ಲಿ ತಪ್ಪಿಲ್ವಲ್ಲ. ಕಾಡೋದು ಬೈಯೋದು ಕಮ್ಮಿ ಆಗೋಗಿದ್ದಾರೆ ಸರ್. ಅವರಾದ್ರೂ ಒಂದು ಸ್ವಲ್ಪ ಬೈತಾ ಇದ್ರಿ, ಈಗ ಅದಿಲ್ವಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. ಅಂಬಿಯ 2ನೇ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು.
ಇನ್ನು ಅಂಬರೀಶ್ ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣದ ಬಗ್ಗೆ ಸುಮಲತಾ ಅಂಬರೀಶ್ ಮಾತನಾಡಿದರು. ಈಗಷ್ಟೇ ಟ್ರಸ್ಟ್ ರಿಜಿಸ್ಟರ್ ಆಗಿದೆ. ಮುಂದಿನ ದಿನಗಳಲ್ಲಿ ಸಭೆ ನಡೆಸಿ ಸ್ಮಾರಕದ ರೂಪುರೇಷೆ ಬಗ್ಗೆ ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಅತ್ತ ಮಂಡ್ಯದ ಮದ್ದೂರು ತಾಲೂಕಿನ ಹೊಟ್ಟೆಗೌಡನ ದೊಡ್ಡಿಯಲ್ಲಿ ಅಭಿಮಾನಿಗಳು ಅಂಬಿಯ ಕಂಚಿನ ಪುತ್ಥಳಿ ಸ್ಥಾಪಿಸಿದ್ದಾರೆ. ಈ ಮೂಲಕ ಅಂಬಿ ಅಜರಾಮರ ಅನ್ನೋದನ್ನು ಸಾರಿದ್ದು ಮಂಡ್ಯದ ಗಂಡು ಮತ್ತಷ್ಟು ಕಾಲ ಸಕ್ಕರೆ ನಾಡಲ್ಲಿ ಚಿರಸ್ಥಾಯಿಯಾಗುವಂತೆ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ದೀನಿ.